ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿರೋಂಥ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ, ಅದಕ್ಕೆ ಮಾವಿನಕಾಯಿ ಗೊಜ್ಜು ಅಂತ ಹೇಳ್ತಾರೋ, ಮಾವಿನಕಾಯಿ ಚಟ್ನಿ ಅಂತ ಹೇಳ್ತಾರೋ, ನನಗದು ಸರಿ ಗೊತ್ತಿಲ್ಲ. ಬಟ್ ಎಲ್ಲಿ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಿದ್ರು, ಯೂಟ್ಯೂಬ್ನ ಸ್ಕ್ರೋಲ್ ಮಾಡಿದ್ರು ಈ ರೆಸಿಪಿ ಬರ್ತಾಯಿತ್ತು. ಸೊ ನನಗೂ ಬಾಯಲ್ಲಿ ನೀರು ಬರ್ತಾಯಿತ್ತು ನೋಡ್ದಂಗೂ. ವಾವ್, ಚೆನ್ನಾಗಿ ಆಗ್ಬೋದೇನೋ, ನಾನು ಒಂದು ಸಲ ಟ್ರೈ ಮಾಡೋಣ ಅನ್ನಿಸ್ತು. ನಾವು ಯೂಶ್ವಲಿ ಮಾವಿನಕಾಯಿ ಯೂಸ್ ಮಾಡಿಬಿಟ್ಟು ಹಸಿ ಮಾವಿನಕಾಯಿ ಚಟ್ನಿ ಮಾಡ್ತೀವಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಇಲ್ಲಿ 1 ಗಿಣಿ ಮಾವಿನಕಾಯಿ, 3 ಮೀಡಿಯಮ್ ಗಾತ್ರದ್ದು ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5, ಬೆಳ್ಳುಳ್ಳಿ ಒಂದು 10 ಎಸಳು ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ 2 ಸೈಡ್ಸ್ ಕೂಡ ಬೇಯಿಸ್ಕೊಂಡಿದ್ದಾದಮೇಲೆ ಟೊಮೆಟೊದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು, ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಚಟ್ನಿಗೆ ಇದಕ್ಕೆ ಕಾಯಿ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡೆ. ನಾನೊಂದು ಕಪ್ಪಷ್ಟು ಕಾಯಿ ಕೂಡ ಹಾಕ್ಕೊಂಡು, ಅದೇನು ಮತ್ತೆ ಏನು ಬೇಯಿಸಿದ್ದು ಮಾವಿನಕಾಯಿ ಇತ್ತು ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಾವಿನಕಾಯಿನ ಹಾಕ್ಕೊಂಡೆ. ಟೊಮೆಟೊ ಹಣ್ಣನ್ನು ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಆ್ಯಡ್ ಮಾಡಿಕೊಂಡೆ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಂಡು, ಇದಾದಮೇಲೆ ಖಾರ ಪುಡಿ ಆ್ಯಡ್ ಮಾಡಿದೆ. ಖಾರ ಪುಡಿ ನೋಡಿ, ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡಿರೋದ್ರಿಂದ ಖಾರ ಪುಡಿ ನೋಡಿ ಯೂಸ್ ಮಾಡಿ. ಖಾರ ಇದ್ದರೆ ಮಾವಿನಕಾಯಿ ಹುಳಿ ಆಗಿರೋದ್ರಿಂದ ಖಾರ ಪುಡಿ ಖಾರ ಇದ್ರೂ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಲ್ಲನೂ ಯೂಸ್ ಮಾಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಅಷ್ಟೇ. ನನಗೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಮನೆ ಹತ್ರನೇ ಏನು ಮೈಸೂರು ಸಾಂಬಾರ, ನಾಟಿ ಸಾಂಬಾರ ಅಂತ ಯೂಸ್ ಮಾಡ್ತಾರೆ, ಅದನ್ನು ಹಾಕಿ ಯೂಸ್ ಮಾಡಿಕೊಂಡೆ. ಅದಾದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಚೆಂದ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸಕ್ಕತ್ತಾಗಿರೋ ಒಗ್ಗರಣೆ ಕೊಡಬೇಕಲ್ವ. ಇವಾಗ ಒಗ್ಗರಣೆ ಬಿದ್ರೇ ಚಟ್ನಿ ಯಾವಾಗಲೂ ಟೇಸ್ಟ್ ಅಲ್ವಾ, ಅದು ತುಪ್ಪದಲ್ಲಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ತುಪ್ಪನೇ ಯೂಸ್ ಮಾಡಿ ಒಗ್ಗರಣೆಗೆ ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಚೆನ್ನಾಗಾಗಲ್ಲ ಅನ್ನಿಸ್ತು. ಸೊ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಟೆ. ಆಹಾ, ಆ ಸ್ಮೆಲ್ ಏನಂತೀರ, ಸೂಪರ್. ಒಂದು ಸಲ ಟ್ರೈ ಮಾಡಲೇಬೇಕು, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.